Hey guys, welcome back to my YouTube channel Journey with Sudharanjit. ಇದು ನನ್ನ ಬ್ಯಾಂಕಾಕ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಶಾಪಿಂಗ್ ವ್ಲಾಗ್ ಸಪ್ರೇಟಾಗಿ ಹಾಕ್ತೀನಿ. ಅದ್ರ ಜೊತೆನೇ ಮಿಕ್ಸಪ್ ಮಾಡಿದ್ರೆ ವಿಡಿಯೋ ಲೆಂತಿನೂ ಆಗುತ್ತೆ ಮತ್ತು ನೋಡೋಕೆ ಇಂಟ್ರೆಸ್ಟು ಇರಲ್ಲ ಅಂತ ನಾನು ಶಾಪಿಂಗ್ ವ್ಲಾಗ್ಗೆ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ. ಬ್ಯಾಂಕಾಕಲ್ಲಿ ಡಿಸೆಂಬರ್ಸ್ ಅಂತ ಒಂದು ಕ್ಲೋತಿಂಗ್ ಸ್ಟೋರ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇದು ಪ್ಲಾಟಿನಮ್ ಫ್ಯಾಷನ್ ಮಾಲ್ ಪಕ್ಕನೇ ಇದೆ ಡಿಸೆಂಬರ್ಸ್ ಅಂತ. ಇದು ಬ್ಯಾಂಕಾಕಲ್ಲಿ ಮೋಸ್ಟ್ ವೈರಲ್ ಶಾಪಿಂಗ್ ಸ್ಟೋರ್. ಇದು ನಾನು ಇದ್ರ ರಿಲೇಟೆಡ್ ಆಗಿ ತುಂಬ ವಿಡಿಯೋಸ್ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಫುಲ್ ಡಿಸೈನರ್ ಕ್ಲೋತಿಂಗ್ ಇರುತ್ತೆ ಅಂತ. ಇಷ್ಟು ದಿವಸ ನಾನು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಬಟ್ ಇವಾಗ ನಾನು ಡೈರೆಕ್ಟಾಗೆ ಬಂದು ನೋಡಿದಾಗ ಎಲ್ಲರೂ ಹಾಕ್ತಾ ಇರೋದು ನಿಜಾನೇ. ಇಷ್ಟು ಡಿಸೈನರ್ ವೇರು, ಇಷ್ಟು ಟ್ರೆಂಡಿ ಕ್ಲೋತ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಡಿಸೆಂಬರ್ಸ್ಗೆ ಹೋಗೋಕ್ಕೆ ಮುಂಚೆ ನಾನು ಪ್ಲಾಟಿನಮ್ ಫ್ಯಾಷನ್ ಮಾಲ್ಗೆ ಹೋಗಿದ್ದೆ. ಅಲ್ಲೂ ಇದೇ ಥರ ಕ್ಲಾತಿಂಗ್ ಸ್ಟೋರ್ಸ್ ಇದೆ, ಬಟ್ ಅಲ್ಲಿ ನನಗೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಬಟ್ ಇಲ್ಲಿ ತುಂಬ ಚೀಪಾಗೂ ಇದೆ, ತುಂಬ ಡಿಸೈನರ್ ವೇರು ಇದೆ, ಕಲೆಕ್ಷನ್ಸ್ ಜಾಸ್ತಿ ಇದೆ. ಡಿಸೆಂಬರ್ಸ್ ಬಂದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇದೆ. ಚಿಕ್ಕ ಚಿಕ್ಕ ಪಾರ್ಟಿಷನ್ ಮಾಡಿಕೊಂಡು ಡಿಫ್ರೆಂಟ್ ವೆಂಡರ್ಸು ಒಂದೊಂದು ಸ್ಟೋರ್ ಇಟ್ಕೊಂಡಿದ್ದಾರೆ. ಬಟ್ ನೋಡೋಕ್ಕೆ ಒಂದೇ ಕಂಪ್ಲೀಟ್ ಸ್ಟೋರ್ ಥರ ಕಾಣುತ್ತೆ, ಬಟ್ ಡಿಫ್ರೆಂಟ್ ಸ್ಟೋರ್ಸ್ ಥರ ಅದು. ಎಲ್ಲಾನು 200 ಬಾತಿಂದ 500 ಬಾತ್ ಒಳಗಡೆನೇ ಇದೆ. ನಾವು ಎಲ್ಲಿ ಈಗ ಒಂದು ಟಾಪ್ ನೋಡ್ತೀವಿ ಅಲ್ಲೇ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಕಾಲೇಜ್ಗೆ ಹೋಗೋರಿಗೆ ಇದು ಬೆಸ್ಟ್ ಪ್ಲೇಸ್ ಫಾರ್ ಶಾಪಿಂಗ್. ಅವ್ರಿಗೆ ದಿನಾಗಲೂ ಸ್ಟೈಲ್ ಮಾಡ್ಕೊಂಡು ಹೋಗೋಕ್ಕೆ ಎಲ್ಲ ಥರ ವೆರೈಟೀಸೂ ಇದೆ ಇಲ್ಲಿ. ಪ್ಯಾಂಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಫುಲ್ ಸ್ಟೈಲಿಶ್ ಆಗಿರುತ್ತೆ. ನಮ್ಮ ಟ್ರಿಪ್ ಏನನ್ನ ನಾವು ಬ್ಯಾಂಕಾಕಲ್ಲಿ ಸ್ಟಾರ್ಟ್ ಮಾಡಿದರೆ ನಾನು ನೆಕ್ಸ್ಟ್ ಹೋಗೋ ಪ್ಲೇಸಸ್ಗೆಲ್ಲನೂ ಇಲ್ಲೇ ಶಾಪ್ ಮಾಡಿಬಿಡ್ತಿದ್ದೆ. ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ, ಒಂಥರ ಯೂನೀಕ್ ಆಗಿತ್ತು ಕಲೆಕ್ಷನ್ಸು. ಬಟ್ ನನಗೆ ಹೆಂಗೆ ಅನಿಸ್ತು ಅಂದರೆ, ನಾವು ರೆಗ್ಯುಲರಾಗಿ ಈ ಥರ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಲ್ಲ. ಎಲ್ಲನ ಹೊರಗಡೆ ಹೋಗೋದಿದ್ರೆ ಅಥವಾ ಟ್ರಾವೆಲಲ್ಲಿದ್ದರೆ ಮಾತ್ರ ನಾನು ಈ ಥರ ಡ್ರೆಸ್ಸಸ್ ಎಲ್ಲ ವೇರ್ ಮಾಡೋದು. ನಾನು ತೊಗೊಂಡ್ರೂ ನೆಕ್ಸ್ಟ್ ನಾನು ಟ್ರಾವೆಲ್ ಯಾವಾಗ ಮಾಡ್ತೀನೋ ಇಲ್ಲ, ಯಾವಾಗ ಯೂಸ್ ಮಾಡ್ತೀನೋ ಏನೋ ಅಂತ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿ ಒಂದು ಸ್ವಲ್ಪ ಡ್ರೆಸ್ಸಸ್ ಅಷ್ಟೇ ಶಾಪ್ ಮಾಡಿದೆ. ಮತ್ತು ಕ್ವಾಲಿಟಿನೂ ಸ್ವಲ್ಪ ನೋಡ್ಕೊಂಡು ಶಾಪ್ ಮಾಡಬೇಕಾಗುತ್ತೆ. ನಾವೊಂದು ಟಾಪ್ಗೆ 400 ಬಾತಿಂದ 500 ಬಾತಿನ ಪೇ ಮಾಡಿದ್ರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು 200 ಬಾತಲ್ಲೇನೋ ನೋಡೋಕೆ ಹೋಗ್ತೀವಿ ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿರಲ್ಲ. ಅದು ಅಷ್ಟು ತಿಕ್ಕು ಇರಲ್ಲ ಬಟ್ಟೆ, ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಬಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಾವು ಫೀಲ್ ಮಾಡಿ ನೋಡಿದಾಗ ಕ್ಲಾತಿಂಗ್ ಅಷ್ಟು ಚೆನ್ನಾಗಿರಲ್ಲ. ನಾವಿವಾಗ ಅಲ್ಲಿ 400 ಬಾತಿಂದ 500 ಬಾತ್ ಕೊಟ್ರೇ ಚೆನ್ನಾಗಿರೋ ಟಾಪ್ ಸಿಗೋದು. ಅದೇ ಪ್ರೈಸ್ ಇಂಡಿಯಾದಲ್ಲಿ 1200ಇಂದ 1500ವರೆಗೂ ಪೇ ಮಾಡಿದ್ರೆ ಚೆನ್ನಾಗಿರೋ ಕ್ವಾಲಿಟಿ ಟಾಪ್ಸೇ ಬರುತ್ತೆ. ನನಗೆ ಅದೊಂದು ಫೀಲ್ ಅನಿಸ್ತು. ಅದಕ್ಕೆ ನಾನು ಅಷ್ಟೊಂದೆಲ್ಲ ಶಾಪ್ ಮಾಡೋಕ್ಕೆ ಹೋಗಿಲ್ಲ. ಯಾವ್ದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮತ್ತು ನೋಡೋಕೆ ತುಂಬ ಡಿಸೈನರ್ ವೇರ್ ಇರುತ್ತೆ ಅಂತ ಅದಷ್ಟೇ ತೊಗೊಂಡೆ ನಾನು ಏನು ಶಾಪ್ ಮಾಡಿದೆ ಇಲ್ಲಿ ಡಿಸೆಂಬರ್ಸಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಹಾಕೋಕ್ಕೆ ಹೋಗಿಲ್ಲ. ನಾನು ನೆಕ್ಸ್ಟ್ ಯಾವಾಗನ ಹಾಕ್ಕೊಂಡಾಗ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ನಾನಿದು ಬ್ಯಾಂಕಾಕ್ ಡಿಸೆಂಬರ್ಸಲ್ಲಿ ತಗೊಂಡಿದ್ದು ಅಂತ. ಇನ್ನೊಂದು ಮೇನ್ ಡಿಸಡ್ವಾಂಟೇಜ್ ಏನಂದರೆ ಈ ಸ್ಟೋರಲ್ಲಿ ಇಲ್ಲಿ ಟ್ರಯಲ್ ರೂಮ್ ಇಲ್ಲ. ಅದೇ ಮೇನ್ ಡಿಸಡ್ವಾಂಟೇಜ್ ಇಲ್ಲಿ. ನಾವು ಟಾಪ್ಸ್ ಅಂದರೆ ಒಂದು ಗೆಸ್ ಮೇಲೆ ತೊಗೊಬೋದು, ಬಟ್ ಪ್ಯಾಂಟ್ಸ್ ಹಂಗೆ ಮಾಡೋಕ್ಕೆ ಆಗಲ್ಲ. ಟ್ರಯಲ್ ಮಾಡಿದ್ರೇ ನಮಗೊಂದು ಐಡಿಯಾ ಗೊತ್ತಾಗೋದು ಅದು ನೀಟಾಗಿ ಫಿಟ್ ಆಗುತ್ತಾ ನಮಗೆ ಏನು ಅಂತ. ಅದೊಂದು ಡಿಸಡ್ವಾಂಟೇಜ್ ಅನಿಸ್ತಿಲ್ಲ ನನಗೆ. ಹಾಗಾಗಿ ನಾನು ಅಷ್ಟೊಂದೆಲ್ಲ ಶಾಪ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಕೆಲವ್ರ ಬಾಡಿ ಟೈಪ್ ಹೆಂಗಿರುತ್ತೆ ಅಂದರೆ ಅವ್ರು ನೋಡ್ತಾನೆ ನಮ್ಗೆ ಈ ಟಾಪ್ ಆಗುತ್ತೆ, ಈ ಪ್ಯಾಂಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅಂಥವ್ರಿಗೆ ಈಸಿ ಆಗುತ್ತೆ ಇಲ್ಲಿ ಶಾಪ್ ಮಾಡೋಕ್ಕೆ. ನಾನಂತೂ ಆ ಥರ ಅಲ್ಲ, ನನಗೆ ಟ್ರಯಲ್ ಮಾಡಿದ್ರೇ ಒಂದು ಐಡಿಯಾ ಗೊತ್ತಾಗೋದು ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿಲ್ವೋ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ನೋಡ್ದಂಗೆ ಎಲ್ಲರೂ ಜಾಸ್ತಿನೇ ಶಾಪ್ ಮಾಡ್ತಾಯಿದ್ರು. ಎಲ್ಲರ ಕೈಯಲ್ಲೂ ಒಂದು ಟ್ರಾಲಿ ಇರ್ತಿತ್ತು. ಆ ಟ್ರಾಲಿದಲ್ಲೆಲ್ಲ ತುಂಬಿಕೊಂಡು ಮತ್ತು ಅವರು ಹೋಟೆಲ್ ರಿಟರ್ನ್ ಹೋಗ್ಬೋದಾಗಿತ್ತು ಅಂತ. ಮತ್ತು ರೋಡ್ ಸೈಡು ಅಷ್ಟು ಎಷ್ಟೊಂದು ಜನ ಟ್ರಾಲಿ ಇಟ್ಕೊಂಡೇ ಓಡಾಡ್ತಾಯಿದ್ರು. ಮೋಸ್ಟ್ ಪ್ರಾಬಬ್ಲಿ ಅವರೆಲ್ಲ ಅಲ್ಲೇ ಟ್ರಾಲಿ ಒಂದು ಪರ್ಚೇಸ್ ಮಾಡಿರ್ತಾರೆ, ಇಷ್ಟೊಂದು ಥಿಂಗ್ಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ. ಇಲ್ಲಿ ನೈಟ್ ವೇರ್ಗೆ ಸಪ್ರೇಟ್ ಸೆಕ್ಷನ್ ಇತ್ತು. ಇಲ್ಲಿ ಶಾರ್ಟ್ಸು ಮತ್ತು ಹಾಫ್ ನೈಟಿ ಎಲ್ಲ ಇತ್ತು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಲೈಟ್ ಕಲರ್ಸಲ್ಲಿತ್ತು. ಇಲ್ಲಿ ನಾವು ಹರಿಬರಿಯಾಗಿ ಶಾಪ್ ಮಾಡ್ತೀವಿ ಅಂದರೆ ಆಗಲ್ಲ, ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲಿ. ಮಿನಿಮಮ್ ಅಂದ್ರೂ ಒಂದು 2 hours-ಇಂದ 3 hours ಆಗೇ ಆಗುತ್ತೆ. 3 ಫ್ಲೋರ್ಸು ನೋಡಬೇಕು, ಪ್ರತಿ ಒಂದು ಡ್ರೆಸ್ಸು ನೋಡಬೇಕು ಅಂದರೆ. ನಾವಿಲ್ಲಿಗೆ ಈವ್ನಿಂಗ್ 6-6:30 ಆಗಿತ್ತು, ಬಟ್ ಮುಗಿಸ್ಕೊಂಬರಷ್ಟಲ್ಲಿ 9 o'clock ಆಗಿತ್ತು. 7th ಫ್ಲೋರಲ್ಲಿ ಅಬ್ಸರ್ವೇಷನ್ ಡೆಕ್ ಇರೋದು, ಮತ್ತು ಸ್ಕೈ ಬಫೆಟ್ ರೆಸ್ಟೋರೆಂಟು, ಮತ್ತು 75th ಫ್ಲೋಟಿಂಗ್ ಮಾರ್ಕೆಟ್ ಇರೋದು. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇರೋದು 75th ಫ್ಲೋರು. ಅದೊಂದೇ ಸತಿ ಹೋಗೋಣ.
ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾವು ಬ್ರೇಕ್ಫಾಸ್ಟ್ ಅಂತ ಬಂದಿದ್ದೀವಿ. ಫ್ಲೋಟಿಂಗ್ ಮಾರ್ಕೆಟ್ ಅಂತ ಒಂದು ಏರಿಯಾ ಇದೆ, ಅದರಲ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇತ್ತು. ಅಲ್ಲಿ ಬರೀ ಇಂಡಿಯನ್ ಡಿಶಸ್, ವೆಜಿಟೇರಿಯನ್ ಮಾತ್ರ ಇತ್ತು. ಮಂಡೇ ಆಗಿರೋದ್ರಿಂದ ನಾವು ಇಲ್ಲಿಗೆ ಹೋದ್ವಿ. ಇದು 75th ಫ್ಲೋರಲ್ಲಿರೋದು. ಇನ್ನೊಂದು 78th ಫ್ಲೋರಲ್ಲಿ ಇಂಟರ್ ಕಾಂಟಿನೆಂಟಲ್ ಡಿಶಸ್ ಇರುತ್ತೆ, ಅಲ್ಲಿ ನಾನ್ ವೆಜ್ ಅವೈಲೇಬಲ್ ಇತ್ತು. ನಾವೇನು ಮಂಡೇ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋದ್ವಿ, ವೆಜಿಟೇರಿಯನ್ನೇ ತಿಂದ್ವಿ. ಚೆನ್ನಾಯ್ತಾ ಇಡ್ಲಿ? ಚಟ್ನಿ ಇರಲಿಲ್ಲ ಅದಕ್ಕೆ. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 76th ಫ್ಲೋರಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ, ಅಲ್ಲಿ ಹೋಗಿ ಅದೆಲ್ಲ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ವಿಂಟೇಜ್ ಐಟಮ್ಸ್ ಎಲ್ಲ ಇಟ್ಟಿದ್ರು, ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸೆಂಟ್ರಲ್ ವಿಲೇಜ್ ಮಾಲ್ಗೆ ಹೋದ್ವಿ. ಅದ್ರೊಳಗೆ ಕೂತ್ಕೊಂಡ್ಲಾ? ಈ ಟಿಕೆಟ್ ತಗೊಂಡು ಆಚೆ ಎಲ್ಲ ಬಿಡಂಗ, ಆಚೆಯಿಂದ ಬಿಡಂಗೆ ಅವರೆಲ್ಲ. ಅವ್ರು ಟುಕ್ ಟುಕ್ಕು ಫೋನಲ್ಲಿ ವಿಡಿಯೋಗಳೆಲ್ಲ ನೋಡಿದ್ರು ಅಷ್ಟೇ, ಯೂಸ್ ಮಾಡಿದ್ದ. ನೀವು ಮಳೆ ಬಂದಿರಲಿಲ್ಲ. ಚಿಕರಿ ನೋಡಿ, ಸ್ಪೈಸಸ್, ಚಕ್ಕೆ ಲವಂಗ, ಸ್ಟಾರ್ ಅನೀಸ್, ಇದೆಲ್ಲ ನೋಡು. ಇವರೇ ಈ ಪಾಸ್ ಆಗಿರೋದು. ಅದೇ ಫೋಟೋನೇ ಹಾಕೋರು. 55-60 ಈ ಥರ ಕಾಲಮ್ಸ್ ಯೂಸ್ ಮಾಡಿರೋದು ಇದರಲ್ಲಿ. ಕಡೆ ಹೋದ್ರೆ ಏನಾದರೂ ಇಟ್ಟಿರ್ತಾರೆ. ಓ, ಇಲ್ಲೆಲ್ಲ ಏನೇನಾಯ್ತಂತ. ಬಾ, 1 ಮಿನಿಟ್ ಆಯ್ತಿದು. ಓಕೆ ತಾನೇ? ಅವ್ರದ್ದು ಬುಲ್ಲಕಟ್, ರಿಕ್ಷಾ. ಇವಾಗ ನಾವು ಸೆಂಟ್ರಲ್ ವಿಲೇಜ್ ಮಾಲ್ಗೆ ಹೋಗ್ತಾ ಇದ್ದೀವಿ, ಮೆಟ್ರೋದಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲಿಂದ ಒಂದು 2 ಮಿನಿಟ್ಸ್ ಅಷ್ಟೇ ಮೆಟ್ರೋ ಸ್ಟೇಷನು, ಸೊ ನಡ್ಕೊಂಡೇ ಬಂದ್ವಿ. ಸೆಂಟ್ರಲ್ ವಿಲೇಜ್ ಮಾಲ್ ಇರೋದು ಏರ್ಪೋರ್ಟಿಂದ ಒಂದು 15 ಮಿನಿಟ್ಸ್ ಡ್ರೈವಲ್ಲಿ, ಹಾಗಾಗಿ ನಾವು ಮೆಟ್ರೋದಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ಮೆಟ್ರೋ ಸ್ಟೇಷನಿಂದ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ಗೆ ಡೈರೆಕ್ಟ್ ಮೆಟ್ರೋ ಇದೆ, ಹಾಗಾಗಿ ನಾವು ಡೈರೆಕ್ಟ್ ಮೆಟ್ರೋ ತೊಗೊಂಡು ಹೋದ್ವಿ. ಅಲ್ಲಿಂದ ಟ್ಯಾಕ್ಸಿ ತೊಗೊಂಡು ಮಾಲ್ಗೆ ಹೋಗ್ಬೋದು ಅಂತ. ಹೋಟೆಲೇ ಕೆಳಗಡೆ ಮೆಟ್ರೋ, ಅದ್ರ ಮೇಲೆ ನೆಕ್ಸ್ಟು ಕಾರು, ಟ್ಯಾಕ್ಸಿಸು ಎಲ್ಲನೂ, ಆಮೇಲೆ ಮೇಲೆ ಏರ್ಪೋರ್ಟಾ. ಅಂದರೆ ಸಖತ್ ಈಸಿ ಅಲ್ಲ ಟ್ರಾವೆಲಿಂಗಿಗೆ. ಇಲ್ಲೇ ಆಚೆ ಹೋಗ್ಬೋದಲ್ಲ. ಗ್ರಾನಲ್ ಚೆಕ್ ಮಾಡಿ ನೋಡು. ಏರ್ಪೋರ್ಟಲ್ಲೂ ಟ್ಯಾಕ್ಸೀಸ್ ಇರುತ್ತೆ, ಅಲ್ಲಿಂದ ನಾವು ಬುಕ್ ಮಾಡಿಕೊಂಡ್ರೆ ಜಾಸ್ತಿ ಕಾಸಾಗುತ್ತೆ. ಅದೇ ನಾವು ಗ್ರ್ಯಾಬ್ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಸ್ವಲ್ಪ ರೀಸನಬಲ್ಲಾಗೆ ಸಿಗುತ್ತೆ, ಅದಕ್ಕೆ ನಾವು ಗ್ರ್ಯಾಬಲ್ಲೇ ಬುಕ್ ಮಾಡಿದ್ವಿ. ಇದು ಗ್ರ್ಯಾಬ್ ಟ್ಯಾಕ್ಸಿ ಪಾಯಿಂಟು.
ಬ್ಯಾಗ್ ಇಲ್ಲ. ಇದು ಸೆಂಟ್ರಲ್ ವಿಲೇಜ್ ಮಾಲ್. ಏರ್ಪೋರ್ಟಿಂದ ಒಂದು 10-15 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇದೆ ಇದು. ನಾವು ಗೂಗಲಲ್ಲಿ ಚೆಕ್ ಮಾಡಿದಾಗ ಇಲ್ಲೆಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಇದೆ ಅಂತ ಗೊತ್ತಾಯಿತು. ಕಾಸ್ಮೆಟಿಕ್ಸ್ ಕಂಪನಿ ಸ್ಟೋರ್. ಮಾಲ್ ಎಂಟರ್ ಆಗಿದ ತಕ್ಷಣವೇ ನಾನು ಹೋಗಿದ್ದು ಕಾಸ್ಮೆಟಿಕ್ ಸ್ಟೋರ್ಗೆ. ನಾನೊಂದು ಸ್ವಲ್ಪ ಫೌಂಡೇಶನ್ ತೊಗೋಬೇಕಾಗಿತ್ತು. ಅಟ್ ಪ್ರೆಸೆಂಟ್ ನಾನು ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇರೋದು. ನಾನು ಬೇರೆ ಯಾವುದನ್ನ ಫೌಂಡೇಶನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಅಟ್ ಪ್ರೆಸೆಂಟು ಫೇಸ್ ಎಲ್ಲ ಟ್ಯಾನ್ ಆಗಿರೋದ್ರಿಂದ ನಾನು ಬೇರೆ ಫೌಂಡೇಶನು ಬೇರೆ ಶೇಡಲ್ಲಿ ನಾನು ಟ್ರೈ ಮಾಡಿ ತೊಗೊಂಡು ಬಂದರೆ ಮನೆಗೆ ಬಂದಮೇಲೆ ನಂಗೆ ಸೂಟ್ ಆಗಿಲ್ಲ ಅಂದರೆ ಆ ಫೌಂಡೇಶನ್ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಅಟ್ ಪ್ರೆಸೆಂಟ್ ಯಾವ ಶೇಡು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ನೋ ಅದೇ ತೊಗೊಂಡು ಬಂದ್ಬಿಟ್ಟೆ. ನನ್ನ ಫೇಸ್ ಸ್ವಲ್ಪ ಜಾಸ್ತಿನೇ ಟ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಡಾರ್ಕರ್ ಶೇಡ್ಸೇ ಸಜೆಸ್ಟ್ ಮಾಡಿದ್ರು ಅಲ್ಲೂ. ಅದಕ್ಕೆ ಸುಮ್ಮನೆ ಚಾನ್ಸ್ ತೊಗೊಳೋದು ಬೇಡ ಅಂತ ಬೇರೆ ಬ್ರ್ಯಾಂಡು ಬೇರೆ ಶೇಡ್ ಎಲ್ಲ ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನನಗಿದು ಒಂದು ಸತಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹುಡಾ ಬ್ಯೂಟಿಯಲ್ಲಿ ಒಂದು ಫೌಂಡೇಶನ್ ತೊಗೊಂಡೆ. ಅಲ್ಲೇ ಸ್ವಲ್ಪ ಸಜೆಷನ್ಸ್ ಎಲ್ಲ ತೊಗೊಂಡು ಬಟ್ ಮನೆಗೆ ಬಂದಮೇಲೆ ನನಗದು ಸೂಟೇ ಆಗಿಲ್ಲ. ನನ್ನ ಕಾಂಪ್ಲೆಕ್ಷನ್ಗೆ ಅದು ಮ್ಯಾಚ್ ಆಗಿಲ್ಲ. ಸುಮ್ಮನೆ ವೇಸ್ಟ್ ಆಯಿತು ಅದು. ನೆಕ್ಸ್ಟ್ ನಾವು ಹೋಗಿದ್ದು ಆಲ್ಡೋ ಸ್ಟೋರ್ಗೆ. ಆಚೆ 80% ಡಿಸ್ಕೌಂಟ್ ಅಂತ ಹಾಕಿದ್ದಾರೆ. ಬಟ್ ಒಳಗೆ ಬಂದು ನೋಡಿದ್ರೆ ಏನೂ ಇಲ್ಲ ಡಿಸ್ಕೌಂಟು. ಒಂದು 20-30% ಡಿಸ್ಕೌಂಟ್ ಇದೆ ಅಷ್ಟೇ. ಆ 80% ಡಿಸ್ಕೌಂಟ್ ಇರೋದೆಲ್ಲ ಒಂದೋ ಎರಡೋ ಸ್ಲಿಪ್ಪರ್ಸ್ ಮೇಲಿತ್ತು ಅಷ್ಟೇ. ಅದು ಒಂದೊಂದೇ ಪೀಸ್ ಅವೈಲಬಲ್ ಇದ್ದಿದ್ದು. ಅದು ತುಂಬ ಚಿಕ್ಕ ಸೈಜು, ಅದು ಯಾರಿಗೂ ಆಗೋದು ಇಲ್ಲ. ಅದಕ್ಕಂತ 80% ಅಂತ ಡಿಸ್ಕೌಂಟ್ ಹಾಕಿದ್ದಾರೆ ಅದ್ರ ಮೇಲೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯಾ ಆಲ್ಡೋ ಸ್ಟೋರಲ್ಲೇ ನಮಗೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ಇದೊಂಥರ ಔಟ್ಡೋರ್ ಶಾಪಿಂಗ್ ಮಾಲ್. ಈ ಮಾಲ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಈ ಪಾತ್ವೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಸ್ಮಾಲ್ ಸ್ಟಾಲ್ಸ್ ಇದೆ. ಇಲ್ಲಿ ಏನಾರ ತಗೊಂಡು ತಿನ್ಕೊಂಡು ಶಾಪ್ ಮಾಡ್ಬೋದು. ಕ್ರಿಸ್ಮಸ್ ಡೆಕೋರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇಲ್ಲಿ. ಇದೊಂಥರ ಫುಲ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏರ್ಪೋರ್ಟ್ ಹತ್ರದ್ರಲ್ಲೇ ಆಗಿರೋದ್ರಿಂದ ಫ್ಲೈಟ್ ಲ್ಯಾಂಡಿಂಗ್ ಆಗಬೇಕಾದ್ರೆ ಇದ್ರ ಮೇಲೇನೆ ಹಿಂಗೆ ಪಾಸ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅದು. ನಮ್ಮಲ್ಲೇ ಚೀಪ್ ಇವಲ್ಲ. ನೋಡು ಆಗಲ್ಲ ಇವಾಗ ಆಯ್ತಾ? ಆಗಲ್ಲ. ಅವಳ ದಿನ ಸ್ವಲ್ಪ ಇನ್ನೊಂದು ಸೈಜ್ ಅಟ್ಲೀಸ್ಟ್ ಇರ್ಬೇಕು. ಚೆನ್ನಾಗಿತ್ತು ಅಲ್ಲ?
ಅದೇ ತಲೆ ಇದು ಯಾರಿಗೆ ಹರೀಶುಕ ಈ ಫುಲ್ ವೈಟ್ ಬೇಡ ಅಲ್ಲಿ ತಲ್ಲಿ ಬ್ಲ್ಯಾಕ್ ಸಖತ್ತಾಗಿತ್ತು. ನಾವು ಫುಲ್ ಮಾಲ್ ಓಡಾಡಿ ಶಾಪ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತು. ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ ಹತ್ರ ಬಂದ್ವಿ. ಏರ್ಪೋರ್ಟಿಂದ ಮೆಟ್ರೋದಲ್ಲಿ ನಮ್ಮ ಹೋಟೆಲ್ ಹತ್ರ ಬಂದ್ವಿ. ನಮ್ಮ ಹೋಟೆಲ್ ಹತ್ರನೇ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಮುಗಿಸಿ ಆಮೇಲೆ ರಿಟರ್ನ್ ಹೋಟೆಲ್ಗೆ ಹೋದ್ವಿ. ಕ್ವಾಂಟಿಟಿ ಕೊಟ್ಟಲ್ಲ ಕ್ವಾಂಟಿಟಿ ಇದಲ್ಲ. ಇದಾಗಿತ್ತು ನನ್ನ ಬ್ಯಾಂಕಾಕ್ ಶಾಪಿಂಗ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.